ಕಿತ್ತದ್ದು ನಾವು ಬಡತನ ಸರ್. ಇಪ್ಪತ್ತಿಗೂ ಕೂಡ ಕೆಲವೊಂದ್ಸಲ ಸಾಲ್ತಾ ಇರಲಿಲ್ಲ. 2-3 ದಿನ ಉಪವಾಸ ಇದ್ದದ್ದು ಉಂಟು. ಕಾರಣ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಫಸ್ಟ್ ಕ್ಲಾಸ್ ನಾನು ಮಾಡಿದಂಥದ್ದು ಅಥವಾ ಡಿಸ್ಟಿಂಕ್ಷನ್ ತೆಗೆದುಕೊಂಡದ್ದು ನನ್ನ ಜೀವನದಲ್ಲಿ ಇವತ್ತು ಯಾವುದಕ್ಕೂ ಬರ್ತಾ ಇಲ್ಲ ಸರ್. ಆತ್ಮೀಯ ಸ್ನೇಹಿತರಿಗೆ ಪುನೀತ್ ಕಲಾವಿದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮೂರ ಸಾಧಕ ಎಂಬ ಶೀರ್ಷಿಕೆಯಲ್ಲಿ ಒಬ್ಬ ವಿಶೇಷ ಅತಿಥಿಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಇವರು ಬರಹಗಾರರು, ಹಾಗೆಯೇ ಸಣ್ಣ ಕಥೆಗಳನ್ನು ಹಾಗೂ ಶಾಯರಿಗಳನ್ನೆಲ್ಲ ಬರೆದು ಸಾಕಷ್ಟು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಹೆಸರು ಮೊಹಮ್ಮದ್ ಹುಮಾಯೂನ್ ಎನ್. ಇವರು ಮೂಲತಃ ಮೈಸೂರಿನವರು. ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಸರ್, ಈ ಮಟ್ಟಿಗೆ ನೀವು ಸಾಧನೆಯನ್ನು ಮಾಡಲಿಕ್ಕೆ ಮೂಲ ಕಾರಣ ನಿಮ್ಮ ತಂದೆ ತಾಯಿಯವರಾಗಿರ್ತಾರೆ. ಅವ್ರ ಬಗ್ಗೆ ಹೇಳೋದಾದರೆ ಸರ್, ತೀರ್ಥರೂಪ ತಂದೆಯಾದರಂತಹ ನಜೀರ್ ಅಹಮದ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಸರ್. ನಮ್ಮ ತಾಯಿ ಪರಮ ಪೂಜ್ಯ ನಜುಮ್ ನಿಸಾ ರವರು, ಅವರು ಅರಬಿಕ್ ಟೀಚರ್ ಸರ್. ನನ್ನ ಮೊದಲ ಗುರುಗಳು ನನ್ನ ಜೀವನದ ನಾಡಿ ನಮ್ಮ ತಂದೆ ತಾಯಿ. ಸರ್, ನಿಮ್ಮ ಜನ್ಮಸ್ಥಳ ಯಾವುದು? ಶ್ರೀಕೃಷ್ಣ ಹುಟ್ಟಿದಂತಹ ಗೋಕುಲ, ಅದೇ ರೀತಿ ಮೈಸೂರಲ್ಲಿರುವಂತಹ ಗೋಕುಲಮು ನಾನು ಹುಟ್ಟಂತಹ ಊರು ಸರ್. ಸರ್, ತಾವು ಅನೇಕ ಕವನಗಳನ್ನು ಹಾಗೂ ಕವಿತೆಗಳನ್ನು ಮತ್ತು ಒಂದು ಸಣ್ಣ ಕಥೆಗಳನ್ನು ಹೀಗೆ ನಾನಾ ರೀತಿಯ ಒಂದು ಬರವಣಿಗೆಗಳನ್ನ ಬರೆದಿದ್ದೀರಿ. ಇದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಶಾಲಾ ಜೀವನ ಆಗಿರುತ್ತೆ, ಹಾಗೆಯೇ ನಮ್ಮ ಕಾಲೇಜಿನ ಜೀವನ ಆಗಿರುತ್ತೆ. ಅದ್ರ ಬಗ್ಗೆ, ನಿಮ್ಮ ಶಾಲಾ ದಿನಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಾದರೆ. ಸರ್, ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಮೊದಲನೇದಾಗಿ ನಾನೊಂದು ಇಮ್ಯಾಕ್ಯುಲೇಟ್ ಸ್ಕೂಲ್ ಅಂತ ಹೇಳಿಬಿಟ್ಟು ಗೋಕುಲಮಲ್ಲಿ ನಾನು ಓದಿದೆ. 1ರಿಂದ 2ನೇ ಕ್ಲಾಸ್ ಓದಿದೆ. ನಂತರ ನಾನು ಒಂದು ಉರ್ದು ಮೀಡಿಯಂ ಶಾಲೆಗೆ ನಾನು ಸೇರಿಕೊಂಡೆ. ನಮ್ಮ ದೊಡ್ಡಪ್ಪಂದೇ ಒಂದು ಕಬೀರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇತ್ತು. ತದಾದ ನಂತರ ನಾನು ಕನ್ನಡ ಮಾಧ್ಯಮದಲ್ಲಿ ಈ ಚಿಕ್ಕವನಿದ್ದಾಗ ದೊಡ್ಡಪೇಟೆಗೆ ಹೋಗಿ ನಾನು ಸೇರಿಕೊಂಡೆ. ಆ ಶಾಲೆ ಹೆಸರೇ ದೊಡ್ಡಪೇಟೆ ಅಂತ ಹೇಳಿ. ಆ ಮೈಸೂರಿನ ಗುಜರಿಯ ಪಕ್ಕದಲ್ಲಿ ಈಗಲೂ ಕೂಡ ಆ ಶಾಲೆ ಇದೆ. ತದಾದ ನಂತರ ಹೆಸರು ತಕ್ಕಂತೆ ಹುಮಾಯೂನ್, ಹಾಗೆ ಮಹಾರಾಜ ಪ್ರೌಢಶಾಲೆಗೆ ಹೋದೆ. ಮಹಾರಾಜ ಪದವಿ ಪೂರ್ವ ಕಾಲೇಜಿನ ನಂತರ ಮಹಾರಾಜ ಪದವಿಯಲ್ಲಿ ಕೂಡ ಹೋಗಿ ನನ್ನ ಪದವಿಯನ್ನು ನಾನು ಪಡೆದೆ. ನಂತರ ಸ್ನಾತಕೋತ್ತರವನ್ನು ನಾನು ಮೈಸೂರಿನ KSOU ಅಲ್ಲಿ ನಾನು ಪಡೆದಿದ್ದೇನೆ, ಇತಿಹಾಸ ವಿಭಾಗದಲ್ಲಿ. ನಿಮ್ಮ ಬಾಲ್ಯದ ತುಂಟಾಟಗಳು ಯಾವ ಥರ ಇತ್ತು, ಹಾಗೆಯೇ ಬಾಲ್ಯದ ಜೀವನಗಳು ಯಾವ ಥರ ಕಳೆದ್ರಿ ಸರ್? ಸರ್, ಬಾಲ್ಯ ಜೀವನ ನೆನೆಸ್ಕೊಂಡ್ರೆ ನನಗೆ ನಿಜವಾಗ್ಲೂ ಎಷ್ಟು ಖುಷಿಯಾಗತ್ತೆ ಅಂದರೆ, ಕಿತ್ತದ್ದು ನಾವು ಬಡತನ ಸರ್, ಆದರೆ ಆ ಗೆಳೆತನ ನಿಜವಾಗ್ಲೂ ಒಂದು ಒಳ್ಳೆ ಸಿರಿತನ ಕೊಡ್ತು ನಮಗೆ. ಬಡತನ ತುಂಬ, ಯಾಕಂದರೆ ಮನೆ ತುಂಬ ಮಕ್ಕಳಿದ್ದು ನಾವು, ತಂದೆ ತಾಯಿಗೆ ಕೂಲಿ ಕೆಲಸ ಅಪ್ಪ ಮಾಡ್ತಾಯಿದ್ರು. ತಂದಂಥ ಒಂದು ಒಪ್ಪತ್ತಿಗೂ ಕೂಡ ಕೆಲವೊಂದ್ಸಲ ಸಾಲ್ತಾ ಇರಲಿಲ್ಲ. 2-3 ದಿನ ಉಪವಾಸ ಇದ್ದದ್ದು ಉಂಟು. ಆದರೆ ನಮಗೆ ಶಾಲೆ ಮಾತ್ರ ನಮಗೆ ಶಿಕ್ಷಣ ಜೊತೆಗೆ ಊಟವನ್ನು ಕೊಟ್ಟು ನಮಗೆ ಸಾಕ್ತು. ಅಂತಹ ಮಹಾನ್ ಪೂಜ್ಯನೀಯ ಸಮಾನಂತಹ ಶಿಕ್ಷಕರು ನಮಗೆ ಮಾರ್ಗದರ್ಶನ ಜೊತೆಗೆ ಅನ್ನದಾನವನ್ನು ಕೊಟ್ಟು, ಪಕ್ಕದಲ್ಲಿರುವಂಥ ಚೌಲ್ಟ್ರಿ ಸರ್, ನಾವಲ್ಲಿ ದೊಡ್ಡಪೇಟೆ ಶಾಲೆ ಅಂತ ಹೇಳಿ ಮೈಸೂರಿನ ಗುಜರಿಯ ಪಕ್ಕದಲ್ಲಿರೋದು, ಅದರ ಪಕ್ಕದಲ್ಲಿ ಗೀತಾ ಮಂದಿರ ಅಂತ ಹೇಳಿ ಚೌಲ್ಟ್ರಿ, ಅಲ್ಲಿ ಮೃಷ್ಟಾನವನ್ನು ನಮಗೆ, ನಮ್ಮಂಥ ಬಡ ಮಕ್ಕಳಿಗೆ, ನನ್ನ ಹಾಗೆಯೇ 100 ಜನ ಬರುವಂಥ ಮಕ್ಕಳಿಗೆ ಆ ಅನ್ನಪೂರ್ಣೇಶ್ವರಿ ನಮಗೆ ಅನ್ನವನ್ನು ಕೊಟ್ಟು ಜ್ಞಾನೇಶ್ವರನಿಗೆ ಜ್ಞಾನವನ್ನು ಕೊಡ್ತಾ ಬಂತು. ಹಾಗಾಗಿ ನಮಗೆ ಬಡತನ ಎಂದಿಗೂ ಕೂಡ ನಮಗೆ ನಮ್ಮ ಶಿಕ್ಷಣದ ಹಾದಿಯಲ್ಲಿ ಅದು ತೊಡಕಾಗಲಿಲ್ಲ. ನಂತರ ಗೆಳೆಯರ ಬಾಂಧವ್ಯ, ಜಾತಿ ಧರ್ಮ ಭೇದ ಭಾವ ಏನೂ ಇಲ್ಲದೇ ಆ ಒಂದು ಉತ್ತಮವಾದಂತಹ ಮನುಷ್ಯತ್ವದ ಗುಣವನ್ನು ಹೊಂದಂತಹ ಆ ಒಂದು ಶ್ರೇಷ್ಠ ಸ್ನೇಹಿತರು ಬಾಲ್ಯದಲ್ಲಿ ಸಿಕ್ಕಿದ್ರು. ಅದು ನನ್ನ ಜೀವನದಲ್ಲಿ ಬಹಳಷ್ಟು ಪ್ರಭಾವ ಬೀರ್ತು. ಯಾಕಂದರೆ ಮೂಲತಃ ಅಲ್ಪಸಂಖ್ಯಾತ ಸಮುದಾಯದ ಬಂದವನಿಗೆ ಅಲ್ಲಿ ಹಿಂದೂ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಮರಾಠಿ ಇರ್ಬೋದು, ಹೀಗೆ ಬೆಂಗಾಲಿ ಇರ್ಬೋದು, ತಮಿಳಿಯನ್ ಇರ್ಬೋದು, ಎಲ್ಲರೂ ಕೂಡ ನಾವು ಜೊತೆಯಾಗಿ ಸೇರಿಕೊಂಡು ನಾವು ಜೀವನವನ್ನು ನಡೆಸುವಂಥ ಕಲೆಯನ್ನು ನಮಗೆ ಬುನಾದಿ ಹಾಕಿದ್ದೆ ಆ ಒಂದು ನಮ್ಮ ಬಾಂಧವ್ಯ, ಆ ಒಂದು ನಮ್ಮ ಬಾಲ್ಯದ ಜೀವನ. ಹೌದು, ಕಷ್ಟಗಳು ತುಂಬ ಇತ್ತು. ತಿನ್ನಕ್ಕೆ 2 ಹೊತ್ತು ಊಟ ಇಲ್ಲದ ಹೇಳಿದ್ರು ಆ ಒಂದು ಮನಸ್ಸು ತುಂಬಿತ್ತು ನಮಗೆ, ಹೊಟ್ಟೆ ತುಂಬಿಲ್ಲದೆ ಹೇಳಿದ್ರು ಕೂಡ. ಅದು ನಮಗೆ ಈಗಲೂ ಕೂಡ ಸ್ಫೂರ್ತಿ ಇದೆ, ಒಂದು ಚೇತನ ಶಕ್ತಿಯಾಗಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದೆ. ಸರ್, ಬಡತನದಲ್ಲಿ ಸಿರಿತನವನ್ನು ಕಂಡು ಅನೇಕ ಸಾಧನೆ ಮೆಟ್ಟಿಲೇರಿರುವ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ಸರ್, ಇದೆಲ್ಲ ನೋಡ್ತಾ ಇದ್ದರೆ ನಿಮ್ಮ ಹವ್ಯಾಸಗಳು ವಿಭಿನ್ನವಾಗಿರುತ್ತೆ ಅಂತ ಭಾವಿಸ್ತೀನಿ. ಆ ಹವ್ಯಾಸಗಳನ್ನು ಹೇಳೋದಾದರೆ ಏನು ಹೇಳ್ತೀರಾ ಸರ್? ಬಾಲ್ಯದಲ್ಲೂ ಕೂಡ ನನಗೆ ಕ್ರೀಡೆಯಲ್ಲಿ ಬಹಳ ಆಸಕ್ತಿ ಸರ್. ಅಂಕಗಳು ಸ್ವಲ್ಪ ಕಡಿಮೆ ಇದ್ದರೂ ಅದರ ಮಂಗನ ಚೇಷ್ಟೆಗಳಿಂದ ಜಾಸ್ತಿ ಕಡಿಮೆ ಇರಲಿಲ್ಲ. ಮರ ಹತ್ತೋದಿರ್ಬೋದು, ಓಟೋಟ ಸ್ಪರ್ಧೆ ಇರ್ಬೋದು, ಆಡುಮುಟ್ಟು ಸಪ್ಪಿಲ್ಲ ಅಂದಾಗಿ ಎಲ್ಲ ರೀತಿಯ ಆಟಗಳನ್ನ ನಾವು ಆಡ್ತಿದ್ದೋ ಸರ್. ಗೋಲಿ ಆಡ್ತಿದ್ದೋ, ನಂತರ ನಾವು ಬಸವನ ಕಲ್ಲು ಅಂತ ಆಡ್ತಿದ್ದೋ, ಕೋಲಾಟ ಆಡ್ತಿದ್ದೋ, ಮರಕೋತಿ ಆಡ್ತಾಯಿದ್ದೋ, ಐಸ್ ಪೈಸ್ ಆಡ್ತಾಯಿದ್ದೋ, ಮೀನು ಬಲೆ ಆಡ್ತಾಯಿದ್ದೋ. ಹೀಗೆ ಗ್ರಾಮೀಣದ ಎಲ್ಲ ಆಟಗಳನ್ನ, ಲಗೋರಿ, ಕಬಡ್ಡಿ, ಹೀಗೆ ಖೋ ಖೋ,
ಅನಂತರ ಹೈಸ್ಕೂಲಲ್ಲಿ ಬಂದಾಗ ನಾನು ಅಲ್ಲಿ ಹಾಕಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಥ್ರೋಬಾಲು, ವಾಲಿಬಾಲು, ಹೀಗೆ ಕ್ರಿಕೆಟು, ಬೇಸ್ಬಾಲ್ ಅಂತ ಗೊತ್ತೇ ಇರಲಿಲ್ಲ ನಾವು. ಆ ಬೇಸ್ಬಾಲನ್ನು ಕೂಡ ನಾವು ಆಡಿದ್ದೀವಿ, ಸಾಫ್ಟ್ಬಾಲ್ ಕೂಡ ನಾವು ಡಿಗ್ರೀಲಿ ಆಡಿದ್ದು. ಅದು ಹೆಮ್ಮೆಯ ವಿಚಾರ ನನಗೆ ಏನಂತಂದರೆ, ಹೇಗೆ ನೋಡಿ ಮನುಷ್ಯನಲ್ಲಿ ಸಾಧನೆ ಮಾಡುವಂತಹ ಮಾರ್ಗ ಇದೆ ಅಂದಮೇಲೆ ಅವನಿರುವಂಥ ಅಚಲವಾದಂಥ ಛಲ, ಅವನ ನಂಬಿಕೆ ಎಲ್ಲಿಗೆ ತೊಗೊಂಡು ಹೋಗುತ್ತೆ ಅಂದರೆ, ಕಾಲಲ್ಲಿ ಶೂ ಇರಲಿಲ್ಲ ಹಾಕೋದಕ್ಕೆ, ಆದರೆ ಮೈಸೂರು ಯೂನಿವರ್ಸಿಟಿ ರೆಫರೆನ್ಸ್ ಮಾಡಿದಂತಹ ಒಂದು ಗೌರವ, ಆ ಒಂದು ಖುಷಿ ನನಗಿದೆ ಸರ್. ಅಷ್ಟು ಬಡತನ ಇತ್ತು, ಬ್ಯಾಟ್ ತೊಗೊಳಕ್ಕಾಗ್ತಿರಲಿಲ್ಲ, ಲೆದರ್ ಬ್ಯಾಟು, ಅಥವಾ ಒಂದು ಕಾಲಿಗೆ ಒಂದು ಒಳ್ಳೆ ಶೂ ನಮಗೆ ಸಿಗ್ತಾ ಇರಲಿಲ್ಲ. ಸೈಕಲ್ ಇರಲಿಲ್ಲ ನಮ್ಮಲ್ಲಿ. ನಾನು ನಡ್ಕೊಂಡು 6 ಕಿಲೋಮೀಟರ್ ಸ್ಕೂಲಿಗೆ ಹೋಗ್ತಾ ಇದ್ದೆ. ಮೈಸೂರಲ್ಲಿ ಇದ್ದರೂ ಕೂಡ, ಮೈಸೂರು ನಗರದಲ್ಲಿದ್ದರೂ ಕೂಡ, ನಗರದಲ್ಲೂ ಕೂಡ ನಡ್ಕೊಂಡು ಹೋಗುವಂಥ ಸೌಭಾಗ್ಯ ನನಗೆ ಬಂತು. ಸೊ ಹೀಗಾಗಿ ಕ್ರೀಡೆಯಲ್ಲಿ ಬಹಳ ಆಸಕ್ತಿ. ಸಾಧನೆಯ ಹಾದಿಯಲ್ಲಿ ಯಾವುದೇ ತೊಡಕುಗಳು ಇರೋದಿಲ್ಲ. ಅದಕ್ಕೆ ಬೇಕಾದದ್ದು ಒಂದೇ, ತಮ್ಮ ಮೇಲೆ ನಂಬಿಕೆ, ಆ ಛಲ ಇರಬೇಕು. ನಮ್ಮಲ್ಲಿ ನಮ್ಮ ನಂಬಿಕೆ ಇದ್ದು, ನಮ್ಮಲ್ಲಿ ನಮಗೆ ಧೈರ್ಯ ಇದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್. ಸರ್, ಈಗ ನೀವು ಶಾಯರಿಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ದೀರಿ. ಶಾಯರಿ ಹಿಮು ಅಂತಲೇ ಒಂದು ಹೆಸರುವಾಸಿಯಾಗಿದೆ. ನಿಮ್ಮ ಮೊದಲನೇ ಶಾಯರಿ ಯಾವ ಥರ ಇತ್ತು? ಅದು ಯಾವ್ದ್ರ ಮೇಲೆ ಬರೆದ್ರಿ ಸರ್? ಪುನೀತ್ ಸರ್, ನಾನು ಮೊದಲೇ ಹೇಳಿದ ಹಾಗೆ ಕಿತ್ತೂರಿನ ಬಡತನ ಇತ್ತು. ಹಣಕ್ಕಾಗಿ ಅಷ್ಟೊಂದು ತೊಂದರೆಯನ್ನು ಪಟ್ಟು, ಕಷ್ಟವನ್ನು ಪಟ್ಟು ನಮ್ಮ ತಂದೆ ತಾಯಿಗೆ ಹಣವನ್ನು ದುಡಿತಾ ಇದ್ದರು. ಜೊತೆಗೆ ನಮ್ಮಲ್ಲಿದ್ದಂತಹ ಬಾಲ್ಯ ಸ್ನೇಹಿತರು ಕೂಡ ಅದೇ ಒಂದು ಮಧ್ಯಮ ಕುಟುಂಬ ಮತ್ತು ಅದಕ್ಕಿಂತ ಕೆಳವರ್ಗದ ಕುಟುಂಬದಿಂದ ಬಂದವರಿಂದ ಹಣದ ಆ ಒಂದು ಟಾಪಿಕನ್ನು ಇಟ್ಕೊಂಡು ವಿಷಯ ವಸ್ತುವಾಗಿ ನಾನು ಬರೆದಂಥ ಮೊದಲ ಕವನ ಹಣದ ರೋಗ ಅಂತ. ಹಣದ ರೋಗದ ಬಗ್ಗೆ ಹೇಳೋದು ಕವನ, ಮೊದಲನೇ ಕವನ 2003ರಲ್ಲಿ ನಾನು ಬರೆದಿದ್ದು. ಆತ ಹೇಳಿದ ಚೆನ್ನಾಗಿದೆ ನನ್ನ ಹಣೆ ಬರಹ, ಆದರೆ ಈಗ ಆಗಿದ್ದಾನೆ ಕಳೆ ಬರಹ. ಒಬ್ಬ ಕೇಳಿದ ಇದು ಹೇಗೆ ಎಂದು, ಮತ್ತೊಬ್ಬ ನುಡಿದನು ಇದು ನಡೆದದ್ದು ಹೀಗೆ ಎಂದು. ಆತ ಹಿಡಿದ ತಪ್ಪು ದಾರಿ, ನಾ ಹೇಳಿದ ಹೋಗಬೇಡ ಎಂದು ಸಾರಿ ಸಾರಿ. ಕೇಳಲಿಲ್ಲ ಆತ ಯಾರ ಧ್ವನಿ, ಹಿಡಿಯಿತು ಅಂದಿನಿಂದ ಆತನಿಗೆ ಶನಿ. ಹಿಡಿಯಿತು ಹಣದ ಹಾಸ್ಯ ರೋಗ, ಹಿಡಿಯಿತು ಹಣದ ಆಸೆಯ ರೋಗ, ಬದಲಾಯಿತು ಆತನ ಯೋಗ. ಹಣದ ಆಸೆಗೆ ಮಾಡಿದನು ಕಳ್ಳತನ, ಹೀಗೆ ದೃಢಪಟ್ಟಿತು ಈತನ ನೀಚತನ. ಹಣದ ಆಸೆ ಜೀವನದ ಪಿಶಾಚಿ, ಹೋಗಬೇಡಿ ಇದಕ್ಕೆಂದೂ ಕೈಚಾಚಿ. ನಾನು ನೀಡುತ್ತಿಲ್ಲ ನಿಮಗೆ ಉಪದೇಶ, ಸಾಕು ಅರ್ಥೈಸಿ ಈ ಕವನದ ಸಂದೇಶ. ಸರ್, ಹಣದ ಬಗ್ಗೆ ಬಹಳ ಅದ್ಭುತವಾದಂಥ ಕವನವನ್ನು ಬರೆದಿದ್ದೀರಿ ಸರ್. ತುಂಬ ಖುಷಿಯಾಯಿತು. ಕನ್ನಡದಲ್ಲಿ ಒಂದು ಶಾಯರಿ ಬಿಡೋದಾದರೆ ಸರ್? ಖಂಡಿತ ಸರ್. ನನ್ನ ಮನೆಯ ಭಾಷೆ ಉರ್ದು ಇರ್ಬೋದು, ಆದರೆ ನನ್ನ ಮನದ ಭಾಷೆ ಕನ್ನಡ ಸರ್. ಹಾಗಾಗಿ ಕನ್ನಡದಲ್ಲಿ ಬರೆದಂಥ ಒಂದು ಶಾಯರಿ ನಮ್ಮ ವೀಕ್ಷಕರಿಗೆ ಹಾಗೂ ತಮಗಾಗಿ. ಜನರು ನಿಮ್ಮನ್ನು ನೋಡಿ ನಗುತ್ತಿರಬಹುದು. ನಾವು ಏನೇ ಕೆಲಸದ ಸಾಧನೆ ಮಾರ್ಗದಲ್ಲಿ ಹೋದರೆ ಜನ ನಗ್ತಾರೆ ಫಸ್ಟು. ಹಾಗಾಗಿ ಜನರು ನಿಮ್ಮನ್ನು ನೋಡಿ ನಗುತ್ತಿರಬಹುದು, ಆದರೆ ನೀವು ನಗುವುದನ್ನು ನಿಲ್ಲಿಸಬೇಡಿ. ಯಾರು ಬಲ್ಲರು, ನಿಮ್ಮ ನಗುವನ್ನೇ ಆಧಾರವಾಗಿಟ್ಟುಕೊಂಡು ಮತ್ತೊಬ್ಬರು ಜೀವಿಸುತ್ತಿರಬಹುದು. ಅವರು ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿ. ಸರ್, ಉರ್ದುವಲ್ಲಿ ಒಂದು ಶಾಯರಿ. ಉರ್ದುವಲ್ಲಿ ಒಂದು ನನ್ನ ಮೊದಲ ಶೇರ್ ಅಂತ ನಾವು ಇದನ್ನು ಹೇಳ್ತೇವೆ ಶಾಯರಿಲೆ. यादों के सहारे ही कोई अपनी जिंदगी को जीता होगा, यादों के सहारे ही कोई अपनी जिंदगी को जीता होगा. जाम में अपना दर्द मिलाकर कोई पीता होगा. चेहरे पे अपने हमेशा मुस्कुराहट लेते फिरो, चेहरे पे अपने हमेशा मुस्कुराहट लेते फिरो दोस्त. क्या पता तुम्हें मुस्कुराता देख कोई और भी जीता होगा. ನೀವು ಲೇಖಕರಾಗಿದ್ದೀರಿ, ಹಾಗೆಯೇ ಕವನವನ್ನು ಬರೀತೀರಿ, ನಾಟಕಗಳು, ಹಾಗೆಯೇ ಅನೇಕ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಕೊಡ್ತೀರಾ, ಹಾಗೆಯೇ ಸಾಕಷ್ಟು ಜನರಿಗೆ ಮೋಟಿವೇಶನ್ ಸ್ಪೀಚನ್ನು ಕೂಡ ಕೊಡ್ತೀರಾ. ಈ ಒಂದು ಎಲ್ಲವನ್ನು ನೋಡಿದಾಗ ನೀವು ವೃತ್ತಿಯಲ್ಲಿ ಏನಾಗಿದ್ದೀರಾ ಸರ್? ಸರ್, ಶಾಯರ್ ಹಿಮು ನನ್ನ ಒಂದು ಪ್ರವೃತ್ತಿ, ಆದರೆ ನನ್ನ ವೃತ್ತಿ ಒಂದು ಶಿಕ್ಷಕ ಸರ್. ನಾನು ಸಮಾಜಕ್ಕೆ ಒಂದು ಸೇವೆ ಮಾಡಿಕೊಂಡು ಹೋಗ್ತಾ ಇರುವಂತಹ ಒಂದು ಸಾಮಾನ್ಯವಾದಂತಹ ಶಿಕ್ಷಕ, ಆದರೆ ಅಸಾಮಾನ್ಯವಾದಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಶಿಕ್ಷಕನಾಗಿ. ಶಿಕ್ಷಣ ಬಹುಮುಖ್ಯ ಸರ್. ಯಾಕಂದರೆ ನಿಮಗೆ ಬಡತನ ಇರಬಹುದು ಅಥವಾ ಇನ್ನೇನೋ ಬೇರೆ ಸಮಸ್ಯೆಗಳು ಇದ್ದರೂ, ಅದಕ್ಕೆ ನೆಲ್ಸನ್ ಮಂಡೇಲಾ ಅವರು ಒಂದು ದೊಡ್ಡ ಮಾತನ್ನು ಹೇಳ್ತಾನೆ, ನಿಮ್ಮ ಜೀವನ ಮತ್ತು ಇಡೀ ವಿಶ್ವವನ್ನು ಏನಾದರೂ ನಾವು ಮಾರ್ಪಾಡು ಮಾಡೋದು ಅಥವಾ ಸುಧಾರಣೆ ಮಾಡಬೇಕಿರುವಂಥ ಏಕೈಕ ಅಸ್ತ್ರ ಶಿಕ್ಷಣ ಅಂತ ಹೇಳಿ. ಹಾಗಾಗಿ ಆ ನಿಟ್ಟಿನಲ್ಲಿ ಶಿಕ್ಷಕರ ವೃತ್ತಿಯಲ್ಲಿ ಕಳೆದ 19 ವರ್ಷದಿಂದ ನಾನು ಸ್ಟೇಟ್ ಸಿಲೆಬಸ್ SSLC ಮಕ್ಕಳಿಗೆ, CBSE ಮಕ್ಕಳಿಗೆ ಮತ್ತು ICSE ಮಕ್ಕಳಿಗೆ ವಿಭಿನ್ನ ಒಂದು 5ನೇ ಕ್ಲಾಸಿಂದ ಹಿಡಿದು 10ನೇ ತರಗತಿವರೆಗೆ, 12ನೇ ತರಗತಿವರೆಗೆ
ಮತ್ತು ಅದನ್ನು ವಿಶೇಷವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೀತಾ ಇರುವಂತಹ KAS ಇರಬಹುದು ಮತ್ತು IASವರೆಗೂ ಪಾಠ ಕೂಡ ನಾನು ಮಾಡಿದ್ದೇನೆ. IAS ಪ್ರಯತ್ನ ಮಾಡಿದ್ದೆ ಸರ್, ಆದರೆ ಅದು ಆಗಲಿಲ್ಲ. ಆದರೆ ಅವ್ರಿಗೆ ಪಾಠ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ಸೊ ಹೀಗಾಗಿ ಶಿಕ್ಷಕನಾಗಿ ನಾನು ಬರೀ ಮೈಸೂರಲ್ಲೇ ಮಾತ್ರ ಅಲ್ಲ, ನಾನು ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ವಿಧಗಳಿಗೆ, ಅಂದರೆ SSLC ಇರ್ಬೋದು, CBSE ಇರ್ಬೋದು, ಅಥವಾ ICSE ಇರಬಹುದು, ಅಥವಾ ನವೋದಯ ಎಕ್ಸಾಮ್ಸ್ ಇರ್ಬೋದು, ಅಥವಾ NDA ಎಕ್ಸಾಮ್ಸ್ ಇರ್ಬೋದು, NTSC ಎಕ್ಸಾಮ್ಸ್ಗಳಿರ್ಬೋದು, ಹೀಗೆ ಕೆಲವು ತಿಳಿದಿರುವಂಥ ವಿಷಯ ವಸ್ತುವನ್ನು, ತಿಳಿದಿರುವಂಥ ಒಂದು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಅಲ್ಲಿ ನಾನು ಭೇಟಿ ಕೊಡ್ತಾ ಇರ್ತೀನಿ ಸರ್. ಸರ್, ಅನೇಕ ಸಂಘಟನೆಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಅದರಂತೆ ಕನ್ನಡ ಸಂಘಟನೆಯಲ್ಲೂ ಕೂಡ ನಿಮ್ಮ ಪಾತ್ರ ಪ್ರಮುಖವಾಗಿರುತ್ತೆ. ಎಷ್ಟೋ ಜನರನ್ನ ಒಂದು ಗುರುತಿಸುವಂಥ ಕೆಲಸವನ್ನು ಕೂಡ ಆ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂತೀರಿ. ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಖಂಡಿತ ಸರ್. ಖಿದ್ಮಾ ಫೌಂಡೇಶನ್ ಕರ್ನಾಟಕ, ಅಮೀರ್ ಬನ್ನೂರ್ ರವರ ಸಾರಥ್ಯದಲ್ಲಿ ಈಗ ಸುಮಾರು ಕಳೆದ ಒಂದು 6 ವರ್ಷಗಳಿಂದ ನಾನು ಅವ್ರ ಜೊತೆ ನಾನು ಒಡನಾಟ ಇಟ್ಕೊಂಡಿದ್ದೇನೆ. ಜೊತೆಗೆ ಮೈಸೂರಲ್ಲಿ ಇರುವಂಥ ಬಹಳಷ್ಟು ಸಂಘಟನೆಗಳು, ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ ಇರಬಹುದು, ಅಥವಾ ಸಾಂಸ್ಕೃತಿಕ ಪರಿಷತ್ತು, ಹೀಗೆ ಬಹಳಷ್ಟು ಸಂಘಟನೆಗಳ ಜೊತೆ ನಾನು ಒಡನಾಟ ಇಟ್ಕೊಂಡು ಅವರ ಜೊತೆ ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಸಮಾರಂಭಗಳಿಗೆ ಭಾಗಿಯಾಗ್ತಾ ಇರ್ತಾನೆ. ಅವ್ರ ಜೊತೆ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳು ಮಕ್ಕಳಿಗಾಗಿ, ನಮ್ಮ ನಾಡು ನುಡಿ ಕನ್ನಡಕ್ಕಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್. ಸರ್, ಇಷ್ಟೆಲ್ಲ ಮಾಡಿದ್ದೀರಾ ನೀವು. ನಿಮಗೆ ಬಂದಿರತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಸರ್, ಪ್ರಶಸ್ತಿಯನ್ನು ಸ್ವೀಕರಿಸುವಂತಹ ವ್ಯಕ್ತಿತ್ವ ಅಂಥದ್ದೇನ ಇನ್ನೂ ನಾನು ಮಾಡಿಲ್ಲ. ಆ ಭಗವಂತನ ಕೃಪೆ ಏನೇ ಬಂದಿದ್ದರೂ ಕೂಡ ತಂದೆ ತಾಯಿ ಆಶೀರ್ವಾದ. ನನಗೆ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ನನಗೆ ಸಿಕ್ಕಿದೆ. ಅತ್ಯುತ್ತಮ ಮಾರ್ಗದರ್ಶಕ ಆಗಿದೆ. ಇಂಟರ್ನ್ಯಾಷನಲ್ ಬ್ರಿಟಿಷ್ ಕೌನ್ಸಿಲ್ನಿಂದ ನನಗೊಂದು ಅವಾರ್ಡ್ ಕೂಡ ಬಂದಿದೆ. ಸೊ ನಂತರ ಮಕ್ಕಳಿಂದ ಹಲವಾರು ಈ ಒಂದು ಸಂಘ ಸಂಸ್ಥೆಗಳಿಂದ ಉತ್ತಮ ಬರಹಗಾರರು, ಹೀಗೆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಸರ್ ನಿಮ್ಮದು. ಹೀಗೆ ಪ್ರಶಸ್ತಿಗಳು ಇನ್ನೂ ಹೆಚ್ಚಾಗಿ ದೇವರು ನಿಮ್ಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಸರ್. ಸರ್, ನಿಮ್ಮ ಸಾಧನೆಯ ಹಾದಿ ಹೇಗಿತ್ತು ಸರ್? ಸರ್, ಸಾಧನೆಯ ಹಾದಿಯಲ್ಲಿ ನಮಗೆ ಸಾಧನೆಗಳು ಸಾಧ್ಯವಾಗಲಿಲ್ಲ. ಕಾರಣ ನಮ್ಮ ಬಡತನ, ಕಾರಣ ನಮಗಿದ್ದಂಥ ವಾತಾವರಣ, ನಾವು ಬೆಳೆದಂಥ ಹಾದಿ, ಆ ಸರ್ಕಾರಿ ಶಾಲೆಗಳಲ್ಲಿ ಆ ಕೊಠಡಿಗಳಲ್ಲಿ ಆ ವ್ಯವಸ್ಥೆಗಳು ಅಷ್ಟು ಮಟ್ಟಿಗೆ ಈಗಿನ ಪ್ರಸ್ತುತ ಶಾಲೆಗಳಲ್ಲಿ ಏನು ಕಾಣ್ತೇವೆ ನಾವು ಅವೆಲ್ಲ ಇರಲಿಲ್ಲ. ಆದರೆ ಈ ಸಾಧನೆಗಳು ನಮ್ಮ ಸಾಧನೆಗಳಿಗೆ ಯಾವತ್ತೂ ಕಡಿವಾಣ ಹಾಕಲ್ಲ ಅಂತ ಹೇಳಿಬಿಟ್ಟು ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಮಾಡ್ಕೊಂಡಿದ್ದೆ. ಹಾಗಾಗಿ ಈಗ ನನಗೆ ನೆನಪಿದೆ, ಫಸ್ಟ್ PUC ನಾನು ಮಹಾರಾಜ ಕಾಲೇಜಿಗೆ ಹೋಗಬೇಕಾದ್ರೆ ಕಾಲೇಜು ಖುಷಿ ಆಯಿತು, ನಾನು ಹೋಗ್ತಾ ಇದ್ದೀನಿ ಅಂತ. ಆದರೆ ಎಲ್ಲೋ ಒಂದ್ಸಲಿ ಮನಸ್ಸು ನನಗೆ ಮರುಗ್ತಾ ಇತ್ತು. ಕಾರಣ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಸೊ ಆದರೂ ಅಂದ್ಕೊಂಡೆ, ಬಹುಶಃ ದೇವರು ಇನ್ನೇನೋ ಹೆಚ್ಚಿನ ಮೆಟ್ಟಿಲುಗಳನ್ನ ನಮಗೆ ತೆಗೆದುಕೊಂಡು ಹೋಗೋಲ್ಲಿ ನಮ್ಮ ಪ್ರೇರಣೆ ಕೊಡ್ತಾ ಇದ್ದಾನೇನೋ ಅಂತ ಹೇಳಿ ಹಾಗೆ ನಾನು ಹೋದೆ. ಸೊ ಹಾಗಾಗಿ ಈ ಸಾಧನೆ ಹಾದಿ ಬಹಳ ಆ ಸಮಸ್ಯೆಗಳು ಮತ್ತು ಬಹಳಷ್ಟು ಚಾಲೆಂಜಿಂಗ್ ಆಗಿ ನನಗೆ ತಿಳಿದಲ್ಲಿ ಬಂತು. ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಆ ದೇವರು ಕೊಟ್ಟ ತಂದೆ ತಾಯಿ ಆಶೀರ್ವಾದ, ಆ ಭಗವಂತನ ಕೃಪೆ. ಈಗಲೂ ಕೂಡ ಚಾಲೆಂಜಸ್ ಇದ್ದೇ ಇದೆ. ಯಾಕಂದ್ರೆ ಸಮಸ್ಯೆಗಳಿಲ್ಲ ಅಂದರೆ ಜೀವನ ಬದುಕಕ್ಕೆ ಆಗೋದಿಲ್ಲ. ನಾವು ರೂಪಿಸ್ಕೊಳ್ಬೇಕಾದ್ರೆ ಸಮಸ್ಯೆಗಳೇ ಬೇಕು. ಸಮಸ್ಯೆಗಳ ಪರಿಹಾರಕ್ಕೆ ನಾವು ಒಂದು ಶಾಶ್ವತವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೋಗಬೇಕು. ಇದೇ ನಾನು ಯುವಕರಿಗೂ ಹೇಳೋದು, ತಾಳ್ಮೆ ಕಳೆಯಬೇಡಿ. ಶಿಕ್ಷಣವನ್ನು ಅತಿ ಹೆಚ್ಚು ಜ್ಞಾನ ಸಂಪಾದನೆ ಮಾಡಿ, ಜ್ಞಾನಾರ್ಜನೆಗಾಗಿ ಓದಿ. ಮಾರ್ಕ್ಸ್ ಓದಬೇಡಿ. ಮಾರ್ಕ್ಸ್ ಕಾರ್ಡ್ ನಾನು ಏನು SSLC ಓದಿದ್ದೀನೋ ಆ ಒಂದು ಸೆಕೆಂಡ್ ಕ್ಲಾಸ್ ಇರ್ಬೋದು, ಅಥವಾ ಫಸ್ಟ್ ಕ್ಲಾಸ್ ನಾನು ಮಾಡಿದಂಥದ್ದು, ಅಥವಾ ಡಿಸ್ಟಿಂಕ್ಷನ್ ತೆಗೆದುಕೊಂಡದ್ದು ನನ್ನ ಜೀವನದಲ್ಲಿ ಇವತ್ತು ಯಾವುದಕ್ಕೂ ಬರ್ತಾ ಇಲ್ಲ ಸರ್. ಆದರೆ ಜೀವನವನ್ನು ನಾವು ಎದುರಿಸಿದಂತಹ ಪರಿಸ್ಥಿತಿಗಳೇನಿದೆ, ಅದನ್ನು ನಿಭಾಯಿಸಿದಂತಹ ಒಂದು ತಾಳ್ಮೆ, ಆ ನಂಬಿಕೆ, ಆ ಒಂದು ಪ್ರಾಮಾಣಿಕ ಪ್ರಯತ್ನ, ಆ ಕೌಶಲ್ಯಗಳೇ ಇವತ್ತು ನನಗೆ ಬುನಾದಿಯಾಗಿದೆ. ಅದೇ ಯುವಕರಿಗೆ ನಾನು ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀನಿ, ಜ್ಞಾನಾರ್ಜನೆಗಾಗಿ ಓದಿ, ಒಳ್ಳೆ ಕೌಶಲ್ಯ ಬೆಳೆಸ್ಕೊಳ್ಳಿ. ಅದರಲ್ಲೂ ಅತಿ ಹೆಚ್ಚು ಮುಖ್ಯವಾಗಿ ಮೌಲ್ಯವನ್ನು ಬೆಳೆಸ್ಕೊಳ್ಳಿ. ಸತ್ಯ, ಪ್ರೇಮ, ಸಹಬಾಳ್ವೆ. ಸರ್, ಜೀವನದಲ್ಲಿ ಓದಿನ ಮಹತ್ವಕ್ಕಿಂತ ಸಾಮಾಜಿಕ ಮೌಲ್ಯಗಳು ಬಹಳ ಮುಖ್ಯ ಅಂತ ಸೊಗಸಾಗಿ ಹೇಳಿದ್ರಿ ಸರ್. ಸರ್, ಯುವಕರಿಗೆ ನೀವು ಏನಾದರೂ ಹೇಳೋದಾದರೆ ಏನು? ಖಂಡಿತ ಸರ್, ಈಗಿನ ಯುವ ಪೀಳಿಗೆ, ಯಾಕಂದರೆ ಭಾರತ ಅತ್ಯಂತ ಹೆಚ್ಚು ಯುವ ಶಕ್ತಿಯನ್ನು ಹೊಂದಿರುವಂತಹ ದೇಶ. ಮುಂದಿನ ಭವಿಷ್ಯನೇ ನಮ್ಮ ಯುವ ಪೀಳಿಗೆ. ಸ್ವಾಮಿ ವಿವೇಕಾನಂದರು ಕರೆ ಕೊಟ್ಟ ಹಾಗೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದ ಹಾಗೆ ಯುವಕರು ಕೂಡ ತಮ್ಮ ಗುರಿ ಏನಾಗಿರಬೇಕು ಅಂದರೆ, ಮೊದಲು ನಮ್ಮ ದೇಶ, ನಮ್ಮ ದೇಶಕ್ಕಾಗಿ, ನಮ್ಮ ಮನೆತನಕ್ಕಾಗಿ, ನಮ್ಮ ತಂದೆ ತಾಯಿಗಾಗಿ ದುಡಿಯುವಂತಹ ಮನಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ನೀವೆಷ್ಟೇ ಚೆನ್ನಾಗಿ ನೀವು ಓದಿ,
ಇನ್ನು ಎಷ್ಟು ಹೆಚ್ಚು ಹುದ್ದೆಗಳನ್ನು ತಗೊಳ್ಳಿ, ಇನ್ನು ಹೆಚ್ಚು ಲಕ್ಷಾಂತರ ರೂಪಾಯಿಗೆ ಬೆಲೆ ಬಾಳುವಂಥ ಕೋಟ್ಯಾಂತರ ರೂಪಾಯಿ ನೀವು ಆಸ್ತಿಯನ್ನು ಮಾಡಬಹುದು. ಆದರೆ ನೀವು ದೇಶಕ್ಕೋಸ್ಕರ ನೀವು ನಿಮ್ಮ ಮುಡಿಪಾಗಿಡದೆ ಹೋದ ನಿಮ್ಮ ಜೀವನ ಅದು ವ್ಯರ್ಥ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರೀಸ್, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಹಾಗಾಗಿ ಅದನ್ನು ಬಿಟ್ಟು ನೀವು ಏನೇ ಸಾಧನೆ ಮಾಡಿದ್ರೂ ಅದು ಶೂನ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅದನ್ನು ವಿಶೇಷವಾಗಿ ಸಂಸ್ಕಾರಗಳನ್ನ ಬೆಳೆಸ್ಕೊಳ್ಳಿ, ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ, ಒಂದು ಒಳ್ಳೆಯಕ್ಕೆ ಒಂದು ಸಾಮರಸ್ಯವನ್ನು, ಸಹಬಾಳ್ವೆ, ಸಹೃದಯತನ, ಸಹಿಷ್ಣುತೆಯನ್ನು ಬೆಳೆಸ್ಕೊಂಡು ಹೇಗೆ ನಮ್ಮ ಕುವೆಂಪುರವರು ಕರೆದಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಒಂದು ಶಾಂತಿಯ ತೋಟದಲ್ಲಿ ನಾವೆಲ್ಲ ಮಿಂದು ಆ ಒಂದು ಜೀವನದ ಅನುಭವವನ್ನು ಪಡೆದು ಇನ್ನು 4 ಜನಕ್ಕೆ ನಾವು ಅದನ್ನು ಹಂಚುವಂತಹ ಒಂದು ಔದಾರ್ಯತೆಯನ್ನು ನಾವು ತೋರೋಣ. ಹಾಗಾಗಿ ಯುವಕರೇ, ತಮ್ಮನ್ನು ತಾವು ಅಭಿರುಚಿ ಬೆಳೆಸ್ಕೊಳ್ಳೋದಾದರೆ ಫಸ್ಟ್ ಮೊದಲನೇದಾಗಿ ನೀವು ಮೌಲ್ಯಯುತರಾಗಿ, ಮೌಲ್ಯ ಇದ್ದರೆ ನಿಮಗೆ ಶಿಕ್ಷಣ. ಅದಕ್ಕೆ ನಾವು ಹೇಳೋದು ವಿದ್ಯಾ ದದಾತಿ ವಿನಯಂ, ಎಲ್ಲಿ ವಿದ್ಯೆಗೆ ವಿನಯತೆ ಇಲ್ಲವೋ ಆ ವಿದ್ಯೆ ಶೂನ್ಯ. ಸರ್, ಅದ್ಭುತವಾದಂಥ ನುಡಿಗಳನ್ನು ನುಡಿದಿದ್ದೀರಾ. ಸರ್, ಈಗ ಪ್ರಸ್ತುತ ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಾ? ಸರ್, ಮೊದಲೇ ಹೇಳಿದ ಹಾಗೆ ನಾನು ಶಿಕ್ಷಕ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಪ್ರಸ್ತುತ ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ CBSE ಮತ್ತು ICC ಶಾಲೆಯಲ್ಲಿ ಸಮಾಜ ವಿಜ್ಞಾನದ ಒಂದು ಶಿಕ್ಷಕನಾಗಿ ಮತ್ತು HOD ಕೆಲಸ ಮಾಡಿಕೊಂಡು ನನ್ನ ಸೇವೆಯನ್ನು ಕೊಡ್ತಾ ಇದ್ದೇನೆ. ಇದರ ಜೊತೆಗೆ ಮೈಸೂರಿನ ಹಲವಾರು ಈ ಶಿಕ್ಷಣ ಸಂಸ್ಥೆಗಳಿಗೆ ಮಾರ್ಗದರ್ಶನ ಆಗಿ ಅವ್ರಿಗೆ ಬೇಕಾದಂಥ SLC ಮಕ್ಕಳುಗಳಿಗೆ, CBSE ಮಕ್ಕಳುಗಳಿಗೆ ಅಥವಾ ಬೋರ್ಡ್ಗೆ ಬರೆಯುವಂಥ ಮಕ್ಕಳುಗಳಿಗೆ ನಾವೊಂದು ಸಿದ್ಧಪಾಠಗಳನ್ನ ಕೊಟ್ಟು ಮತ್ತು ಬಹಳಷ್ಟು ಟ್ಯೂಷನ್ ಸೆಂಟರ್ಗಳಿಗೆ ನಾನು ಅಕಾಡೆಮಿಕ್ ಗೈಡೆನ್ಸ್ಗೋಸ್ಕರ ಬಹಳಷ್ಟು ಕಡೆ ನಾನು ಭೇಟಿ ಕೊಡ್ತಾ ಇರ್ತೇನೆ. ಸೊ ಇನ್ನು ಈಗ ನಾನು ಹೇಳೋದಾದರೆ, ಇಷ್ಟು ದೊಡ್ಡವನಾದರೂ ಕೂಡ ಇನ್ನು ಶಾಲೆಗೆ ನಾನು ಹೋಗ್ತಾ ಇದ್ದೀನಿ ಅಂದರೆ ಇನ್ನು ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಕಲಿತಿರುವುದು ಸಾಸಿವೆಯಷ್ಟು, ಕಲಿಯಬೇಕಾದದ್ದು ಸಾಗರದಷ್ಟು ಎಂಬ ಒಂದು ಮಾತಿನಂತೆ ನೀವು ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ನಮ್ಮಲ್ಲಿ ಅನೇಕ ಒಂದು ಚುಟುಕುಗಳನ್ನು ಹಾಗೆಯೇ ಒಂದು ಶಾಯರಿಗಳನ್ನು ಹೇಳಿ ನಮ್ಮ ವೀಕ್ಷಕರಿಗೆ ಮನರಂಜನೆಯನ್ನು ನೀಡಿದರೆ ನಿಮ್ಮ ಸಾಧನೆ ಇನ್ನೂ ಅತಿ ಎತ್ತರಕ್ಕೆ ಉನ್ನತವಾಗಿ ಆಗಲಿ ಅಂತ ಹೇಳ್ತಾ ನಮ್ಮ ವೀಕ್ಷಕರ ಪರವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಬಂದಿದ್ದಕ್ಕೆ, ನಿಮ್ಮ ಒಂದು ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ, ಈ ಒಂದು ಪುಟ್ಟ ಕಲಾವಿದ ಇವತ್ತು ಸಾಧನೆ ಹಾದಿ ಎಂಬ ಶೀರ್ಷಿಕೆಯಲ್ಲಿ ಸಾಧಕರನ್ನ ಕರೆದು ಒಂದು ಮಾತನಾಡುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ. ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಮುಂದೊಂದು ಸಂಚಿಕೆಯಲ್ಲಿ ವಿಶೇಷ ಸಾಧಕರನ್ನ ಇಲ್ಲಿ ಕರ್ಕೊಬರ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು.